ಆತ್ಮೀಯ ವೀಕ್ಷಕರೇ, ಸೋಮಿಂಗ್ ಫಾರ್ ತೊಲಗ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಸ್ನೇಹಿತರೆ. ಇವತ್ತು ನಾವು ಕಂಪ್ಯೂಟರ್ನ ಒಂದು ಕಲಿಕೆ ಹಂತವನ್ನು ನೋಡೋಣ. ಪ್ರಮುಖವಾಗಿ ಇನ್ಪುಟ್ ಡಿವೈಸ್ಗಳಲ್ಲಿ ಅತಿ ಪ್ರಮುಖವಾದದ್ದು ಕೀಬೋರ್ಡ್ ಮತ್ತು ಮೌಸ್. ಔಟ್ಪುಟ್ ಡಿವೈಸ್ಗಳಲ್ಲಿ ಅತಿ ಪ್ರಮುಖವಾದದ್ದು ಮಾನಿಟರ್ ಮತ್ತು ಪ್ರಿಂಟರ್. ಸಿಪಿಯು ಮೀನ್ಸ್ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್, ಬ್ರೇನ್ ಆಫ್ ದ ಕಂಪ್ಯೂಟರ್ ಅಂತ ಕರೀತಾರೆ ಸ್ನೇಹಿತರೆ. ಇದರಲ್ಲಿ ಮೆಮೊರಿ ರ್ಯಾಮ್ ಅಂತ ಬರುತ್ತೆ, ಟೆಂಪರರಿ ಸ್ಟೋರೇಜ್ ಫಾರ್ ಡಾಟಾ, ಸ್ಟೋರೇಜ್ ಡಿವೈಸ್ ಅಂದ್ರೆ HDD, SSD ಮತ್ತು ಕ್ಲೌಡ್ ಅನ್ನುವಂಥದ್ದು ಬರುತ್ತದೆ. ಪವರ್ ಸಪ್ಲೈ ಯೂನಿಟ್ಗೆ PSU ಅಂತ ಕರೀತಾರೆ, ಪ್ರೊವೈಸ್ಡ್ ಎಲೆಕ್ಟ್ರಾನಿಕ್ ಪವರ್ ಸಪ್ಲೈ ಅಂತ ಕರೀತಾರೆ ಸ್ನೇಹಿತರೆ. ಇಂಪಾರ್ಟೆಂಟ್ ಜಿಮೇಲ್ ಮತ್ತು ಬ್ರೌಸಿಂಗ್ ಶಾರ್ಟ್ಕಟ್ ಕೀಸ್ ಅಂತ ನಾವು ನೋಡೋಣ. ಮಾಡರ್ನ್ ಇಮೇಲ್ ಶಾರ್ಟ್ಕಟ್ ಕೀಸ್. ನಾವು ಇಮೇಲ್ ಓಪನ್ ಮಾಡಿ Ctrl+N ಹೊಡೆದ್ರೆ ನ್ಯೂ ಇಮೇಲ್ ಬಾಕ್ಸ್ ತೆರೆಯುತ್ತೆ. Ctrl+Enter ಹೊಡೆದ್ರೆ ಸೆಂಡ್ ಮೇಲ್ ಆಗುತ್ತೆ. Ctrl+R ಹೊಡೆದ್ರೆ ರಿಪ್ಲೈ ಆಗುತ್ತೆ. Ctrl+R ಹೊಡೆದ್ರೆ ರಿಪ್ಲೈ ಆಲ್ ಅಂತ ಆಗುತ್ತೆ. Ctrl+F ಹೊಡೆದ್ರೆ ಫಾರ್ವರ್ಡ್ ಆಗುತ್ತೆ. ಎಂಟರ್ ಹೊಡೆದ್ರೆ ಓಪನ್ ದ ಮೇಲ್ ಆಗುತ್ತೆ. Ctrl+E ಅಥವಾ F3 ಹೊಡೆದ್ರೆ ಸರ್ಚ್ ಮೇಲ್ ಅಂತ ಬರುತ್ತೆ. G ಮತ್ತು I ಅಂತ ಹೊಡೆದ್ರೆ ಗೋ ಟು ಇನ್ಬಾಕ್ಸ್. C ಹೊಡೆದ್ರೆ ಕಂಪೋಸ್ ಮೇಲ್ ಅಂತ ಬರುತ್ತೆ. ಇದು ಜಿಮೇಲ್ ಅಥವಾ ಇಮೇಲ್ ನಲ್ಲಿ ಬರುವಂತಹ ಪ್ರಮುಖವಾದ ಶಾರ್ಟ್ಕಟ್ ಕೀಗಳು ಸ್ನೇಹಿತರೆ. ವೆಬ್ ಬ್ರೌಸರ್ ಶಾರ್ಟ್ಕಟ್ ಕೀಸ್ ನಲ್ಲಿ ನೋಡೋದ್ರೆ Ctrl+T ಹೊಡೆದ್ರೆ ನ್ಯೂ ಟ್ಯಾಬ್ ಬರುತ್ತೆ. Ctrl+W ಹೊಡೆದ್ರೆ ಕ್ಲೋಸ್ ಟ್ಯಾಬ್ ಬರುತ್ತೆ. Ctrl+Shift+T ಹೊಡೆದ್ರೆ ರಿಓಪನ್ ಟ್ಯಾಬ್ ಅಂತ ಬರುತ್ತೆ. Ctrl+N ಹೊಡೆದ್ರೆ ನ್ಯೂ ವಿಂಡೋಸ್ ಓಪನ್ ಆಗುತ್ತೆ. Ctrl+Shift+N ಹೊಡೆದ್ರೆ ಇನ್ಕಾಗ್ನಿಟೋ ಮೋಡ್ ಅಂತ ಬರುತ್ತೆ. Ctrl+R ಅಥವಾ F5 ಅಂತ ಹೊಡೆದ್ರೆ ರಿಫ್ರೆಶ್ ಆಗುತ್ತೆ. ESC ಅಂತ ಹೊಡೆದ್ರೆ ಸ್ಟಾಪ್ ಲೋಡಿಂಗ್ ಆಗುತ್ತೆ. Ctrl+F ಹೊಡೆದ್ರೆ ಫೈಂಡ್, Ctrl+H ಹೊಡೆದ್ರೆ ಹಿಸ್ಟೋರಿ, Ctrl+J ಹೊಡೆದ್ರೆ ಡೌನ್ಲೋಡ್ಸ್, Ctrl+Tab ಹೊಡೆದ್ರೆ ನೆಕ್ಸ್ಟ್ ಟ್ಯಾಬ್, Ctrl+Shift+Tab ಹೊಡೆದ್ರೆ ಪ್ರಿವಿಯಸ್ ಟ್ಯಾಬ್ ಅಂತ ಬರುತ್ತೆ ಸ್ನೇಹಿತರೆ. ಹಾಗೇನೆ ಡೌನ್ಲೋಡ್ಸ್ ಅಂಡ್ ಅಪ್ಲೋಡ್ಸ್ ಮೆನುವಿನಲ್ಲಿ ಯಾಕೆ ಏನ್ ಕೆಲಸ ಅಂತ ನೋಡೋಣ. Ctrl+J ಹೊಡೆದ್ರೆ ಓಪನ್ ದ ಡೌನ್ಲೋಡ್ಸ್ ಅಂತ ಬರುತ್ತೆ. Ctrl+S ಹೊಡೆದ್ರೆ ಸೇವ್ ಪೇಜ್ ಬರುತ್ತೆ. Ctrl+Control ಆನ್ ಆ ಲಿಂಕ್ ಹೊಡೆದ್ರೆ ಡೈರೆಕ್ಟ್ ಡೌನ್ಲೋಡ್ ಆಗುತ್ತೆ. ಟ್ಯಾಬ್ ಮತ್ತು ಎಂಟರ್ ಹೊಡೆದ್ರೆ ಅಪ್ಲೋಡ್ ಫೈಲ್ ಆಗುತ್ತೆ. Alt+Z ಇವು ತೋರಿಸಿದ್ರೆ ಅಪ್ಲೋಡ್ ಇನ್ ಜಿಮೇಲ್ ಬರುತ್ತೆ. ಇದು NECI ಕಂಪ್ಯೂಟರ್ ಅವರ ಪ್ರಸ್ತುತಿಯಿಂದ ಆಯ್ದುಕೊಳ್ಳಲಾಗಿದೆ ಸ್ನೇಹಿತರೆ. ಹಾಗೆಯೇ MS ವರ್ಡ್ ಮತ್ತು ಎಕ್ಸೆಲ್ ನಲ್ಲಿ ಬರುವಂತಹ ಕೆಲವೊಂದು ಕೀಬೋರ್ಡ್ ಶಾರ್ಟ್ಕಟ್ ಕೀಸ್ಗಳನ್ನು ನೀಡೋಣ. Ctrl+A ಹೊಡೆದ್ರೆ ಸೆಲೆಕ್ಟ್ ಆಲ್ ಕಂಟೆಂಟ್ ಅಂತ ಬರುತ್ತೆ ವರ್ಡ್ ನಲ್ಲಿ. Ctrl+C ಹೊಡೆದ್ರೆ ಕಾಪಿ ಕಂಟೆಂಟ್ ಟು ದ ಕ್ಲಿಪ್ ಬೋರ್ಡ್ ಅಂತ ಬರುತ್ತೆ. Ctrl+X ಹೊಡೆದ್ರೆ ಕಟ್ ದ ಕಂಟೆಂಟ್. Ctrl+V ಹೊಡೆದ್ರೆ ಪೇಸ್ಟ್ ಕಾಪಿಡ್ ಆಫ್ ಕಂಟೆಂಟ್ ಅಂತ ಬರುತ್ತೆ. Ctrl+Z ಅಂಡು ದ ಲಾಸ್ಟ್ ಆಕ್ಷನ್ ಬರುತ್ತೆ. Ctrl+Y ಹೊಡೆದ್ರೆ ರಿಡ್ಯೂ ದ ಆಕ್ಷನ್ ದೆನ್ ವಾಚ್ ಅನ್ ಡೌನ್ ಅಂತ ಬರುತ್ತೆ. Ctrl+Shift+ ಗ್ರೇಟರ್ ದೆನ್ ಹೊಡೆದ್ರೆ ಇನ್ಕ್ರೀಸ್ ಫಂಟ್ ಸೈಜ್ ಬರುತ್ತೆ. Ctrl+Shift+ ಲೆಸ್ ದೆನ್ ಹೊಡೆದ್ರೆ ಡಿಕ್ರೀಸ್ ಫಂಟ್ ಸೈಜ್ ಅಂತ ಬರುತ್ತೆ. Ctrl+ಆವರಣ ಹೊಡೆದ್ರೆ ಇನ್ಕ್ರೀಸ್ ದ ಫಂಟ್ ಬೈ 1 ಪಾಯಿಂಟ್ ಬರುತ್ತೆ. Ctrl+ಆವರಣ ಕ್ಲೋಸ್ ಅಂತ ಡಿಕ್ರೀಸ್ ದ ಫಂಟ್ ಸೈಜ್ ಬೈ 1 ಪಾಯಿಂಟ್ ಅಂತ ಬರುತ್ತೆ. Ctrl+Shift+K ಹೊಡೆದ್ರೆ ಅಪ್ಲೈ ಆರ್ ರಿಮೂವ್ ಸ್ಮಾಲ್ ಕ್ಯಾಪ್ ಬರುತ್ತೆ. Ctrl+Shift+Z ಅಪ್ಲೈ ಆರ್ ರಿಮೂವ್ ಡಬಲ್ ಅಂಡರ್ಲೈನ್ ಅಂತ ಬರುತ್ತೆ. Ctrl+Shift+W ಹೊಡೆದ್ರೆ ಅಪ್ಲೈ ಆರ್ ರಿಮೂವ್ ಅಂಡರ್ಲೈನ್ ಆನ್ ವರ್ಡ್ಸ್ ಅಂತ ಬರುತ್ತೆ. Ctrl+Shift+L ಅಂತ ಹೊಡೆದ್ರೆ ಕ್ರಿಯೇಟ್ ದ ವಾಲೆಟ್ ಲಿಸ್ಟ್ ಬರುತ್ತೆ. Ctrl+= ಹೊಡೆದ್ರೆ ಸಬ್ಸ್ಕ್ರಿಪ್ಷನ್ ಬರುತ್ತೆ. Ctrl+Shift+= ಹೊಡೆದ್ರೆ ಸಬ್ಸ್ಕ್ರಿಪ್ಟೆಡ್ ಬರುತ್ತೆ. Ctrl+Shift+V ಹೊಡೆದ್ರೆ ಇನ್ಕ್ರೀಸ್ ಕರೆಂಟ್ ಡೇಟ್ ಬರುತ್ತೆ. ಇನ್ಸರ್ಟ್ ಅಂದ್ರೆ ಕರೆಂಟ್ ಡೇಟ್ ನಾವು ಒಂದ್ ವೇಳೆ MS ವರ್ಡ್ ನಲ್ಲಿ ಸೇರ್ಪಡೆ ಮಾಡಬೇಕಾದ್ರೆ Alt ಹೊಡೆದು Shift ಹಿಡಿದು D ಹೊಡೆದ್ರೆ ಬರುತ್ತೆ. ಅದೇ ಟೈಮ್ ಇನ್ಸರ್ಟ್ ಮಾಡ್ಬೇಕಾಯ್ತಂದ್ರೆ
ಅಲ್ಟ ಶಿಫ್ಟ್ ಟಿ ಅಂತ ಹೋಗಬೇಕು. ಇದು MS ವರ್ಡ್ ನಲ್ಲಿ ಅಂತ ಉಪಯೋಗ ಆಗುವಂತ ಶಾರ್ಟ್ಕಟ್ ಕೀಗಳು ಸ್ನೇಹಿತರೆ. ಇನ್ನು ಮುಂದೆ MS ಎಕ್ಸೆಲ್ ನಲ್ಲಿ ವರ್ಕ್ ಆಗುವಂತ ಶಾರ್ಟ್ಕಟ್ ಕೀಗಳು. ಅದನ್ನೇ Ctrl+A ಹೊಡೆದ್ರೆ ಸೆಲೆಕ್ಟ್ ಆಲ್ ಕಂಟೆಂಟ್ ಬರುತ್ತೆ. Ctrl+C ಹೊಡೆದ್ರೆ ಕಾಫಿ ಕಂಟೆಂಟ್ ಆಫ್ ಡೇ ಕಟ್ ಆಗುತ್ತೆ. ಕೆಲವೊಂದು ಸೇಮ್ ಇದಾವೆ. ಎಕ್ಸ್ ಪೇಸ್ಟ್ ಕಾಪಿ ಕಟ್ ಕಂಟೆಂಟ್ ಹ್ಯಾಂಡ್ ಅದು ಬರುತ್ತೆ. ವೈ ರಿಡ್ಯೂಮ್ ಅದು ಸೇಮ್ ಆಗಿದೆ. ಇಲ್ಲಿ ಅಲ್ಟ್ ಪ್ಲಸ್ ಇಸ್ಕಲ್ ಹೊಡೆದ್ರೆ ಆಟೋ ಸಮ್ ಇನ್ಸರ್ಟ್ ಸಮ್ ಫಂಕ್ಷನ್ ಬರುತ್ತೆ. Ctrl+Alt+V ಹೊಡೆದ್ರೆ ಓಪನ್ ಪೇಸ್ಟ್ ಸ್ಪೆಷಲ್ ಡೈಲಾಗ್ ಬಾಕ್ಸ್ ಬರುತ್ತೆ. Ctrl+V ಹೊಡೆದ್ರೆ ಗೋ ಟು ಸ್ಪೆಷಲ್ ಸೆಲ್ಸ್. F2 ಹೊಡೆದ್ರೆ ಎಡಿಟ್ ಆಕ್ಷನ್ ಶೆಲ್ಸ್. Alt+Z ಹೊಡೆದ್ರೆ ಇನ್ಸರ್ಟ್ ಲೈನ್ ಬ್ರೇಕ್ ಸೆಲ್ ಅಂತ ಬರುತ್ತೆ. Ctrl+T ಹೊಡೆದ್ರೆ ಇನ್ಸರ್ಟ್ ದ ಎಕ್ಸೆಲ್ ಟೇಬಲ್ ಬರುತ್ತೆ. Ctrl+S select enter column ಅಂತ Ctrl++ select the enter row ಅಂತ ಬರುತ್ತೆ. Ctrl++ ಹೊಡೆದ್ರೆ insert row and column. Ctrl+- ಹೊಡೆದ್ರೆ delete row and column. Ctrl+6 double ಹೊಡೆದ್ರೆ insert the current date ಅಂತ ಬರುತ್ತೆ. Ctrl++ ಡಬಲ್ ಟೈಮಿಂಗ್ ಅಂತ ಬರುತ್ತೆ. ಹಾಗೇನೆ ವರ್ಕ್ ಫಾಸ್ಟರ್ ಇನ್ MS Word. The 16 animated shortcut of productivity document master ಅಂತ ಬರುತ್ತೆ. ಇಲ್ಲಿ Ctrl+Shift+C ಹೊಡೆದ್ರೆ ಕಾಫಿ ಫಾರ್ಮ್ಯಾಟಿಂಗ್ ಆಗುತ್ತೆ. Ctrl+Shift+V ಹೊಡೆದ್ರೆ ಪೇಸ್ಟ್ ಫಾರ್ಮ್ಯಾಟಿಂಗ್ ಆಗುತ್ತೆ. Ctrl+Shift+less ಹೊಡೆದ್ರೆ ಗ್ರೇಟರ್ ಅಂದ್ರೆ ಅಕ್ಷರ ಬಿಟ್ಟು ಲೆಸ್ ಅಂದ್ರೆ ಕಡಿಮೆ ಆಗುತ್ತೆ. Ctrl+Shift ಹೊಡೆದಾಗ ಅಪ್ಲೈ ಪಾಲೆಟ್ ಲಿಸ್ಟ್ ಅಂತ ಬರುತ್ತೆ. ಆಮೇಲೆ Ctrl+Q ಹೊಡೆದ್ರೆ ರಿಮೂವ್ ದ ಪ್ಯಾರಾಗ್ರಾಫ್ ಫಾರ್ಮೆಟ್. Ctrl+Shift ಹೊಡೆದ್ರೆ ಅಪ್ಲೈ ನಾರ್ಮಲ್ ಸ್ಟೈಲ್ ಬರುತ್ತೆ. Ctrl+K ಹೊಡೆದ್ರೆ ಇನ್ಸರ್ಟ್ ಟೈಪ್ ಅಲ್ಲಿ. Ctrl+Enter ಹೊಡೆದ್ರೆ ಪೇಜ್ ಬ್ರೇಕ್ ಆಗುತ್ತೆ. Ctrl+Shift+C ಹೊಡೆದ್ರೆ ಟ್ರ್ಯಾಕ್ ಚೇಂಜ್ ಅಂತ ಬರುತ್ತೆ. Ctrl+Alt+1 2 3 ಅಂತ ಹೊಡೆದ್ರೆ ಅಂದ್ರೆ ಅಪ್ಲೈ ಹೊಡೆ ಅಂತ ಬರುತ್ತೆ. Ctrl+Shift+H ಹೊಡೆದ್ರೆ ಶೋ ಅಂಡ್ ಹೈಡ್ ಫಾರ್ಮ್ಯಾಟಿಂಗ್ ಮಾರ್ಕ್ಸ್ ಅಂತ ಬರುತ್ತೆ. Ctrl+F2 ಹೊಡೆದ್ರೆ ಪ್ರಿಂಟ್ ಪ್ರಿವ್ಯೂ ಬರುತ್ತೆ. Ctrl+Shift ಹೊಡೆದ್ರೆ ಡಬಲ್ ಅಂಡರ್ಲೈನ್ ಮಾಡಬಹುದು ನಾವು. Ctrl+ ಕ್ಲಿಯರ್ ದ ಚಾರ್ಟ್ ಅಂತ ಬರುತ್ತೆ. Ctrl+Alt+M ಹೀಗೆ ನಾವು ಮುಂದಿನ ಹಂತದಲ್ಲಿ ಮತ್ತಷ್ಟು ವಿಡಿಯೋಗಳನ್ನು ಬಿಡ್ತೇವೆ ಸ್ನೇಹಿತರೆ. ಇದನ್ನು ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದನ್ನು ಕ್ಯಾಪ್ಸ್ ಲಾಕ್ ಅನ್ನುವಂತಹ ಒಂದು ಫೇಸ್ಬುಕ್ನಿಂದ ಆಯ್ದುಕೊಳ್ಳಲಾಗಿದೆ. ನೀವು ಸಹ ಹೆಚ್ಚಿನ ಮಾಹಿತಿಯಾಗಿ ಆ ಒಂದು ಪೇಜನ್ನು ಫಾಲೋ ಮಾಡಿ ಅಂತ ಕೇಳ್ಕೊತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.